ನಮಸ್ಕಾರ ವೀಕ್ಷಕರೇ. ಆಗಸ್ಟ್ ತಿಂಗಳ ವೃಷಭ ರಾಶಿಯ ಭವಿಷ್ಯ ಯಾವ ರೀತಿ ಇದೆ? ಈ ಗೋಚಾರ ಫಲದಲ್ಲಿ ವೃಷಭ ರಾಶಿಯವರಿಗೆ ಸಹನೆ, ಯೋಜನೆ, ಶ್ರಮ ಮಹತ್ವ ನೀಡಬೇಕಾಗತ್ತೆ. ವೀಕ್ಷಕರೇ, ಕೆಲಸ ಮತ್ತು ಕುಟುಂಬದಲ್ಲಿ ಸಮತೋಲನ ಕಾಪಾಡಿಕೊಳ್ಳಬೇಕಾಗುತ್ತೆ ವೀಕ್ಷಕರೇ. ನೀವು ಈ ಒಂದು ನಿಮ್ಮ ಕೆಲಸ ಕಾರ್ಯ ಅಭಿವೃದ್ಧಿಗಳಲ್ಲಿ ಅಂದರೆ ಉದ್ಯೋಗದಲ್ಲಿ ಯಾರ್ಯಾರು ಇವಾಗ ಪ್ರಾರಂಭ ಮಾಡಬೇಕು, ಇವಾಗ ಈ ಒಂದು ವೃಷಭ ರಾಶಿಯವರಿಗೆ ಸಣ್ಣ ಉದ್ಯಮದಲ್ಲಿ ಒಳ್ಳೆ ಫಲ ಇದೆ, ಒಳ್ಳೆ ಸಮಯ ಇದೆ ಅವರಿಗೆ. ಯಾಕಂದರೆ ಸಣ್ಣದಾಗಿ ಒಂದು ಬೇಕರಿ ಮಾಡೋದಾಗಿರ್ಬೋದು, ಇಲ್ಲ ಬಟ್ಟೆ ಅಂಗಡಿಯವರು ಇರ್ಬೋದು, ಇಲ್ಲ ಪಾತ್ರೆ ಸಾಮಾನು, ಇಲ್ಲ ಹೋಟೆಲ್ ಬಿಸ್ನೆಸ್ಸು, ಸಣ್ಣ ಪುಟ್ಟ ಉದ್ಯೋಗದಲ್ಲಿ ಮಾಡೋರಿಗೆ ಈ ಒಂದು ತಿಂಗಳಿಗೆ ಒಳ್ಳೆ ಫಲ ಸಿಗ್ಬೋದು. ಆದರೆ ವ್ಯವಹಾರದಲ್ಲಿ ಮಾತ್ರ ಹಿರಿಯರ ಅನುಗ್ರಹ ಇಲ್ಲ ಹಿರಿಯರ ಒಂದು ನಿರ್ಧಾರಗಳಲ್ಲಿ ಡಿಪೆಂಡ್ ಇಟ್ಕೊಳ್ಳೋದು ಒಳ್ಳೆಯದು. ಯಾರ್ಯಾರಿಗಾಗಲಿ ಸ್ವಂತವಾಗಿ ಯಾರಿಗೆ ಒಂದು ಜಾಮೀನಾಗಿರ್ಬೋದು, ಇಲ್ಲ ದುಡ್ಡು ಕಾಸು ಕೊಡಿಸೋದಾಗಿರ್ಬೋದು, ಇಲ್ಲ ಅಂತಂದರೆ ಅವರ ಒಂದು ಹಿರಿಯರ ಒಂದು ಮಾತುಗಳನ್ನು ಧಿಕ್ಕರಿಸಿ ನೀವು ವ್ಯವಹಾರ ಮಾಡೋದಾಗಿದ್ದರೆ ಅವರಿಗೆ ಖಂಡಿತವಾಗ್ಲೂ ನಷ್ಟ ಪ್ರಾಪ್ತಿ ಆಗುತ್ತೆ. ಈ ಒಂದು ವಿಚಾರಗಳನ್ನು ಮಾಡಿ, ಅಂದರೆ ಹಣಕಾಸಿನ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಈ ತಿಂಗಳಲ್ಲಿ ಯಾವುದೇ ಒಂದು ಮುನ್ನೆಚ್ಚರಿಕೆ ತಗೊಂಡೇ ನೀವು ನಿರ್ಧಾರಗಳನ್ನು ತಗೋಬೇಡಿ. ಅದೇ ರೀತಿಯಲ್ಲಿ ಆರೋಗ್ಯ ವಿಷಯದಲ್ಲಿ ಈ ಒಂದು ವೃಷಭ ರಾಶಿಯವರಿಗೆ ಆರೋಗ್ಯದಲ್ಲಿ ಬಾಧೆಗಳು ಬರುತ್ತೆ. ಯಾವ ಥರ ಅಂದರೆ ಮಸ್ತಕ ಅಂದರೆ ತಲೆಯ ಭಾಗ, ತಲೆಯಲ್ಲಿ ಹಾಗೂ ಇಲ್ಲ ವಾಹನದಲ್ಲಿ, ಈ ಎರಡೂ ವಿಷಯದಲ್ಲೂ ಸ್ವಲ್ಪ ಜಾಗೃತವಾಗಿ ಇರಬೇಕಾಗ್ತದೆ. ಹಾಗೂ ಇನ್ನು ವಿದ್ಯಾರ್ಥಿಗಳಿಗೆ ಹೇಳಬೇಕು ಅಂತಂದರೆ ಈ ಒಂದು ಸಮಯದಲ್ಲಿ ಮಂದಬುದ್ಧಿ ಅಂತಲೇ ಹೇಳ್ಬೋದು. ಮಂದಬುದ್ಧಿ ಅಂತಂದರೆ ನೆನಪಿನ ಶಕ್ತಿ ಕಮ್ಮಿ ಆಗುತ್ತೆ, ಹಾಗೂ ತುಂಬ ಅತಿ ಹೆಚ್ಚು ಅವರು ಶ್ರಮ ಹಾಕಿ ವಿದ್ಯಾಭ್ಯಾಸಕ್ಕೆ ನೀವು ಮುಂದೆ ಹೋಗಬೇಕಾಗ್ತದೆ ವೀಕ್ಷಕರೇ. ಅದೇ ರೀತಿಯಲ್ಲಿ ಸಹ ನಿಮಗೆ ಹಣಕಾಸಿನ ಸ್ಥಿತಿಯಲ್ಲಿ ಆಗಿರ್ಬೋದು, ಅವರು ಉತ್ತಮವಾಗಿ ಫಲ ಸಿಗುತ್ತೆ ಅವರಿಗೆ, ಆದರೆ ಅವರ ತಕ್ಕ ಪ್ರತಿಫಲಗಳನ್ನು ಕೊಡಲೇಬೇಕಾಗ್ತದೆ ವೀಕ್ಷಕರೇ. ಇದೇ ರೀತಿಯಲ್ಲಿ ಸಹ ನಿಮ್ಮ ಒಂದು ಶುಭ ಬಣ್ಣ ಯಾವುದು, ಶುಭ ದಿನಗಳು ಯಾವುದು, ಶುಭ ಸಂಖ್ಯೆ ಯಾವುದು ಅಂತಂದರೆ, ಹಾಗೂ ಅದೇ ರೀತಿಯಲ್ಲಿ ಪ್ರಥಮವಾಗಿ ನೀವು ಶುಭವಾಗಿ ಅಂದರೆ ನಿಮ್ಮ ಒಂದು ದೈವದ ಅನುಗ್ರಹ ಅನ್ನೋದು ಮುಖ್ಯ ಆಗಿರುತ್ತೆ. ಈ ದೈವದ ಅನುಗ್ರಹ ನಿಮಗೆ ದುರ್ಗಾದೇವಿ ಅನ್ನೋದು ಬರ್ತದೆ. ಈ ಒಂದು ತಿಂಗಳು ಆ ಒಂದು ದೇವಿಯ ಒಂದು ಅನುಗ್ರಹಗಳನ್ನು ನೀವು ತಗೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದು. ಯಾಕೆ ಅಂತಂದರೆ ಆ ದುರ್ಗಾದೇವಿ ಅನುಗ್ರಹದಿಂದ ನಿಮಗೆ ಯಾವ್ದಾವ್ದು ಅಡ್ಡಿ ಆತಂಕ ಶತ್ರುಬಾಧೆ ಏನೇನಿದೆಯೋ ಅವೆಲ್ಲವೂ ಸಹ ನಿವಾರಣೆ ಆಗಬೇಕಂದ್ರೆ ಒಂದು ಚಾಮುಂಡೇಶ್ವರಿ ಆಗಿರ್ಬೋದು, ಅಂಗಾಳ ಪರಮೇಶ್ವರಿ ಆಗಿರ್ಬೋದು, ದುರ್ಗಾದೇವಿ ಆಗಿರ್ಬೋದು, ಶಕ್ತಿ ದೇವತೆಗಳು, ಈ ಶಕ್ತಿ ದೇವಿಗಳನ್ನು ನೀವು ದರ್ಶನಗಳನ್ನು ಮಾಡಬೇಕಾಗ್ತದೆ. ಕೆಂಪು ಹೂವಿನ ಒಂದು ಅಮ್ಮನಿಗೆ ಅರ್ಪಣೆ ಮಾಡಿದ್ರೆ ಕೆಂಪು ಹೂಗಳನ್ನು ಖಂಡಿತ ಆ ಅನುಗ್ರಹ ನಿಮಗೆ ಬರ್ತದೆ. ಅದೇ ಸಹ ಬಣ್ಣ ಯಾವುದು ಅಂತಪ್ಪ ಅಂದರೆ ಬಿಳಿ ಹಾಗೂ ಹಸಿರು ಬಣ್ಣಗಳನ್ನು ನೀವು ಧಾರಣೆಗಳನ್ನು ಮಾಡಿ ಆಗುವಷ್ಟು ನೀವು ನೋಡಿ ಆ ಬಣ್ಣಗಳನ್ನು ಒಳ್ಳೆಯದು. ಹಾಗೂ ದಿನ ಯಾವುದಪ್ಪ ಅಂತಂದರೆ ಶುಕ್ರವಾರ ದಿನ ನೀವು ಯಾವುದೇ ಕೆಲಸ ಕಾರ್ಯ ಮಾಡಬೇಕಂದ್ರೆ ಶುಕ್ರವಾರ ದಿನ ಪ್ರಾರಂಭ ಮಾಡಿ. ಹಾಗೂ ಸಂಖ್ಯೆ 6 ಶುಕ್ರನ ಸಂಖ್ಯೆ ಆಗಿರೋದ್ರಿಂದ 6 ಅನ್ನೋದು ನೀವು ಎಲ್ಲದರಲ್ಲೂ ನೀವು ತೊಳಸ್ಕೊಳೋದು ಇಲ್ಲ ಆದಷ್ಟು ನೀವು ಬರೆಯೋ ಒಂದು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಅವಾಗ ನಿಮಗೆ ಅದರೊಂದು ಶುಕ್ರನ ಒಂದು ಅಧಿಪತಿ ಆಗಿರೋದ್ರಿಂದ 6 ಸಂಖ್ಯೆ ನಿಮಗೆ ಲಾಭಕರ ಅಂದರೆ ಲಕ್ಷ್ಮೀ ಪ್ರಾಪ್ತಿ ವಿಧಾನವಾಗಿ ಆರ್ಥಿಕದಲ್ಲಿ ಏಳಿಗೆ ಆಗೋದಾಗಲಿ ಖಂಡಿತ ಆಗುತ್ತೆ ವೀಕ್ಷಕರೇ. ನಿಮಗೆ ಅತಿ ಹೆಚ್ಚಾಗಿ ನೀವು ಏನಾದರೂ ಇನ್ನೂ ನನ್ನ ಭವಿಷ್ಯಗಳನ್ನು ನೀವು ತಿಳ್ಕೋಬೇಕು ಅಂತಂದರೆ ಖಂಡಿತ ಕರೆ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.